ಹಲೋ ನನ್ನ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಸೂಪರ್ ಆದ ಹಬೆಭರಿತ ಸೌತೆಕಾಯಿ ಕಡುಬು ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಎಷ್ಟು ರುಚಿಯಾಗಿರುತ್ತೆ ಅಂದ್ರೆ ಒಬ್ಬೊಬ್ರು 3-4 ತಿಂತಾರೆ. ಮತ್ತೆ ಡಯಟ್ಗೂ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಈ ತರ ರೆಸಿಪಿ ಮಾಡಿದ್ರೆ. ಯಾವ್ದ್ರಿಂದ ಮಾಡ್ತಾ ಇದ್ದೀನಿ ಗೊತ್ತಾ? ನಾನು ರಾಜಮುಡಿ ಅಕ್ಕಿ ತರಿಯಿಂದ ಮಾಡ್ತಾ ಇದ್ದೀನಿ. ನೀವು ರಾಜಮುಡಿ ಅಕ್ಕಿ ತರಿಯಿಂದನೂ ಮಾಡ್ಬೋದು, ಯಾಕಂದ್ರೆ ಇದು ಕೆಂಪು ಅಕ್ಕಿ ತರಿ ಇರುತ್ತೆ. ವೈಟ್ ರೈಸ್ ಬರುತ್ತಲ್ಲ, ಅದರಲ್ಲಿ ತರಿ ಸಿಗುತ್ತಲ್ಲ, ಅದರಲ್ಲೂ ಮಾಡ್ಕೋಬಹುದು. ಬಹಳ ರುಚಿಯಾಗಿರುತ್ತೆ. ನಾ ಡಯಟ್ ಪರ್ಪಸ್ಗೆ ಇದನ್ನ ತೋರಿಸ್ಕೊಡ್ತಾ ಇರೋದು. ಇದು 2 ಕಪ್ಪು ರಾಜಮುಡಿ ಅಕ್ಕಿ ತರಿ ತಗೊಂಡು ಕ್ಲೀನ್ ಆಗಿ 2-3 ಬಾರಿ ತೊಳೆದ್ಬಿಟ್ಟು ಒಳ್ಳೆ ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಡಿ. ಅದ್ರ ಜೊತೆಗೆ ಇನ್ನೊಂದು ಬಟ್ಲಲ್ಲಿ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಹೆಸರು ಬೇಳೆನೂ ಕೂಡ ನೆನೆಸ್ಕೊಳ್ಳಿ. ಈಗ ಇದೆಲ್ಲ ನೆನೆಯೋಷ್ಟರಲ್ಲಿ ನಾವು ಇದಕ್ಕೆ ಸೇರಿಸಂತ ಸೌತೆಕಾಯಿ, ಈರುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲ ಹೆಚ್ಚಿಕೊಂಡು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಕಪ್ಗೆ 2 ಸೌತೆಕಾಯಿ ಎಳೆಯದಾಗಿರೋದನ್ನ ತಗೊಂಡಿದ್ದೀನಿ. ಸಿಪ್ಪೆ ತೆಗೆಯೋದೇನು ಬೇಡ, ಅದರದ್ದು ಕಹಿ ತೆಗೆದ್ಬಿಟ್ಟು ಕ್ಲೀನಾಗಿ ತೊಳೆದ್ಬಿಟ್ಟು ತುರಿದ್ರೆ ಸಾಕು. ಸಿಪ್ಪೆ ಸಮೇತ ಹಾಕೊಳ್ಳಿ, ಒಳ್ಳೆ ರುಚಿಯಾಗಿರುತ್ತೆ. ಸೊ ನಾನಿಲ್ಲಿ 2 ಸೌತೆಕಾಯಿ ತುರಿದಿಟ್ಟಿದ್ದೀನಿ. ಇದ್ರ ಜೊತೆಗೆ ಹಸಿಮೆಣಸಿನಕಾಯಿ ಒಂದು 5-6, 2 ಈರುಳ್ಳಿ ಸಣ್ಣದಾಗಿ ಹೆಚ್ಚಿ, ಶುಂಠಿನೂ ಅಷ್ಟೇನೆ 2 ಇಂಚು ಶುಂಠಿನ ಸಣ್ಣದಾಗಿ ಹೆಚ್ಚಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ನೆನೆಯೋಷ್ಟೊತ್ತು ಇದೆಲ್ಲ ನೀವು ರೆಡಿ ಮಾಡ್ಕೊಂಡ್ಬಿಟ್ರೆ ಸಾಕು. ತೆಂಗಿನಕಾಯಿ ತುರಿನೂ ಅಷ್ಟೇ ಫ್ರೆಶ್ ಆಗಿರೋದನ್ನ ತುರಿದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಚಟ್ನಿಗೂ ತೆಂಗಿನಕಾಯಿ ತುರ್ಕೋತಾ ಇದ್ದೀನಿ, ಮತ್ತೆ ಕಡುಬುಗೂ ಸೇರ್ಸಕ್ಕೂ ತೆಂಗಿನಕಾಯಿ ತುರಿ ತುರಿದಿಟ್ಕೊಳ್ತಾ ಇದ್ದೀನಿ. ಮತ್ತೆ ಬಾಳೆ ಎಲೆ ಬೇಕಾಗತ್ತೆ ಇದಕ್ಕೆ. ಬಾಳೆ ಎಲೆಯಲ್ಲಿ ಮಾಡೋದು ವಿಶೇಷ ಏನಂದ್ರೆ ಅಷ್ಟು ಫ್ಲೇವರ್ ಆಗಿ ಸಖತ್ ಟೇಸ್ಟಿಯಾಗಿ ಬರುತ್ತೆ. ನೀವು ಅರ್ಶಿನದ ಎಲೆ ಸಿಗುತ್ತೆ, ಅದರಲ್ಲೂ ನೀವು ಇದೇ ತರನೇ ಮಾಡ್ಕೋಬಹುದು. ಅರ್ಶಿನದ ಕಡುಬು ಅನ್ಬೋದು. ಇವಾಗ ಇದು ಬಾಳೆ ಎಲೆ ಕಡುಬು. ಚಟ್ನಿಗೆ ಆಸ್ ಯೂಶಲ್ ಅರ್ಧ ಕಪ್ ತೆಂಗಿನಕಾಯಿ ತುರಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಉರ್ಗಡ್ಲೆ, ಒಂದು ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಎಲ್ಲ ಹಾಕಿ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಚಟ್ನಿ ರೆಡಿ ಆಯ್ತು. ಈಗ ಇದೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಆಮೇಲೆ ಬೇಯಿಸೋಕ್ಕೋಸ್ಕರ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ ನೀರು ಹಾಕಿ. ಅದು ಕುದಿ ಬರೋಷ್ಟೊತ್ತಲ್ಲಿ ಇಲ್ಲಿ ನೆಂದಿದೆ ಅಲ್ವಾ, ಇದಕ್ಕೆ ನಾವು ಹೆಚ್ಚಿಟ್ಕೊಂಡಂತ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ ಎಲ್ಲ ಸೇರಿಸ್ಕೋಬೇಕು. ನೀರನ್ನೆಲ್ಲ ಒಂಚೂರು ಇಲ್ದಿರಂಗೆ ಬಗ್ಗಿಸ್ಬಿಟ್ಟು ಆ ರವೆಗೆ ನಾವು ರೆಡಿ ಮಾಡ್ಕೊಂಡಂತ ಸೌತೆಕಾಯಿ ಎಲ್ಲ ಹಾಕಿ, ಕಡಲೆಬೇಳೆ, ಉದ್ದಿನಬೇಳೆ ನೆನೆಸಿದ್ವಲ್ಲ ಅದನ್ನೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ. ತೆಂಗಿನಕಾಯಿ ತುರಿ ತುರಿದಿದ್ವಲ್ಲ ಅದನ್ನು ಸೇರಿಸ್ಕೊಂಡ್ಬಿಟ್ಟು, ತೆಂಗಿನಕಾಯಿ ತುರಿಗೆ ಅಳತೆ ಇಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಚೆನ್ನಾಗಿ ಮಿಕ್ಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಂತ ಬಾಳೆ ಎಲೆಯಲ್ಲಿ ಲಂಬಾಕಾರಕ್ಕೆ ಅಂದ್ರೆ ಉದ್ದಕ್ಕೆ ಹಾಕಬೇಕು. ಅವಾಗಲೇ ಅದು ಇವಾಗ ವಿಡಿಯೋಲಿ ನೋಡ್ತಾ ಇದ್ದೀರಲ್ಲ ಆ ತರ ಹಾಕಬೇಕು. ಅವಾಗ ಚೆನ್ನಾಗಿ ಬೇಯುತ್ತೆ. ಉಂಡುಂಡೆ ತುಂಬಾ ದಪ್ಪ ಆದ್ರೆ ಸ್ವಲ್ಪ ಅಷ್ಟು ಚೆನ್ನಾಗಿ ಅನ್ಸಲ್ಲ. ಈ ತರ ಮಾಡಿ ಹಬೆ ತಟ್ಟೆ ಇರುತ್ತಲ್ಲ ಸ್ಟ್ಯಾಂಡಲ್ಲಿ, ಅದರಲ್ಲಿ ಒಂದು 5-6 ಜೋಡಿಸ್ಕೊಂಡು ಒಂದು 20-25 ನಿಮಿಷ ಬೇಯಿಸಬೇಕಾಗುತ್ತೆ. ಜಸ್ಟ್ ಲೈಕ್ ಇಡ್ಲಿ ತರಾನೇ. ಎಷ್ಟು ಚೆನ್ನಾಗಾಗತ್ತೆ ಅಂದ್ರೆ ಅಪ್ಪ ಹೇಳೋದಲ್ಲ, ನೀವು ತಿಂದು ಡೆಫಿನೆಟ್ ಆಗಿ ಮಾಡ್ಕೊಳ್ಳಿ, ಹೇಳ್ತೀನಿ. ಅಷ್ಟು ಚೆನ್ನಾಗಿ ಬರುತ್ತೆ. ಮಕ್ಳಿಗಂತೂ ಸಖತ್ ಇಷ್ಟ ಆಗುತ್ತೆ. ದೊಡ್ಡವರು ಅಷ್ಟೇನೆ ಖಂಡಿತ ಇಷ್ಟಪಟ್ಟು ತಿಂತಾರೆ. ನೋಡಿ, ಮುಟ್ಲಿಕ್ಕಾಗಲ್ಲ ಅಷ್ಟು ಬಿಸಿ. ಸಖತ್ ಬಿಸಿ ಬಿಸಿಯಾಗಿ ತುಪ್ಪ ಜೊತೆ ಸರ್ವ್ ಮಾಡಿ ಆಹಾ ಓಹೋ ಅನ್ಕೊಂಡು ತಿಂತಾರೆ ಎಲ್ಲರೂ ಮನೆಯಲ್ಲಿ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಮಾಡ್ಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಅಲ್ಲಿ ಹೇಳಿ. ವೀಣಾ ಲಕ್ಷ್ಮೀನಾರಾಯಣ್ ಪೇಜ್ನ ಫೇಸ್ಬುಕ್ಕಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.